ಧಾರವಾಡ ಜಿಲ್ಲೆಯ ಹೆಬ್ಬಳ್ಳಿಯಲ್ಲಿ ಮೊನ್ನೆ ನಡೆದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯ ಶಿಕ್ಷಕನಾದ ಪ್ರಭುವಯ್ಯ ವಿರಕ್ತಿಮಠ್ ಎಂಬ ಅವನು 7ನೇ ತರಗತಿಯಲ್ಲಿ ಓದುತ್ತಿರುವ ಅಭಿಷೇಕ್ ಎಂಬ ಸಣ್ಣ ಹುಡುಗನಿಗೆ ಗಂಭೀರವಾಗಿ ಶಾಲೆಯಲ್ಲಿ ಗಾಯ ಮಾಡಿದ ಘಟನೆ ಈಗ ಒಂದು ಹೊಸ ರೂಪವನ್ನು ಪಡೆಯುತ್ತಿದೆ. ಹೌದು ಪ್ರಿಯ ವೀಕ್ಷಕರೇ, ಅಮೋಘ ನ್ಯೂಸಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಅಮೋಘ ನ್ಯೂಸ್ ಸುದ್ದಿವಾಹಿನಿಯಲ್ಲಿ ಈ ಘಟನೆಯ ಬಗ್ಗೆ ಸುದ್ದಿಯಾಗುತ್ತಿದ್ದಂತೆ ಶಾಲೆಯ ಶಿಕ್ಷಕನನ್ನು ಉಳಿಸಲು ಶಾಲೆಯ ಪ್ರಿನ್ಸಿಪಾಲ್ಗಳಾದ ಮೇಡಮ್ ಹಾಗೂ ಶಾಲೆಯ ಮುಖ್ಯ ಸದಸ್ಯ ಸೇರಿ ಹಲ್ಲೆಗೊಳಗಾದ ಅಭಿಷೇಕ್ ಹುಡುಗನ ಮನೆಗೆ ಹೋಗಿ 35,000 ರೂಪಾಯಿಗಳನ್ನು ಕೊಡಿಸುವಂತೆ ಆಸೆ ನೀಡಿ ಹಾಗೂ ಸಾಕ್ಷಿಯನ್ನು ನಾಶ ಮಾಡಲು ಅಭಿಷೇಕ್ ಎಂಬ ಸಣ್ಣ ಹುಡುಗನ ತಂದೆ ತಾಯಿ ಜೊತೆ ಡೀಲ್. ಅಲ್ರಿ ಅವ್ರು ತಿಳ್ಕೊಬೇಕಲ್ರಿ, ತಪ್ಪು ಒಪ್ಕೊಂಡು ನಿನ್ನೆ ಮಾತಾಡಿದೆ ನಾನು ಮಾತಾಡಿ ನಿಮ್ಗೆ ಮಾತಾಡಂತ ಹೇಳ್ತೇನೆ ರೀ. ಅವ್ರು ಅದಕ್ಕೆ ಒಪ್ಪಲಿಲ್ಲ. ಹಾಗಾದ್ರೆ ಲಾಸ್ಟ್ಗೆ ಅವ್ರು ಏನಂದ್ರು 35,000 ರೂಪಾಯಿ ಕೊಡ್ತಾನ್ರಿ. ಇವ್ರು ಹಿರಿಯರು ಏನಂದ್ರು 50,000 ರೂಪಾಯಿ ಕೊಡ್ರಿ, ಹಿಂದಾಡಿಗೆ 40,000 ರೂಪಾಯಿ ಅಂದ್ರು. ಆಯ್ತು ಅವ್ರು ವಿಚಾರ ಮಾಡಿಕ ನಂಗೆ ಏನಿದ್ದು ಹೇಳ್ರಿ, ಬಿಯೋರು ನನಗೆ ಫೋನ್ ಮಾಡತ್ತಾರ, ನಾ ಅರ್ಜೆಂಟ್ ಹೋಗ್ಬೇಕಂತ ಹೇಳಿ ಗಾಡಿ ಹಾಕೊಂಡು ಬರ್ರ ಅಂತ ಹೋಗ್ಬಿಡ್ರಿ. ಇವತ್ತು ಎಲ್ಲರೂ ಅಪರಾಧ ಮಾಡಿ ತಪ್ಪು ಮಾಡಿ ಸಾಕ್ಷಿದಾರನ್ನು ಖರೀದಿ ಮಾಡಿಬಿಟ್ಟರೆ ಮುಂದೆ ಜನಸಾಮಾನ್ಯರ ಪರಿಸ್ಥಿತಿ ಹೇಗೆ ಹಾಗೂ ಇಂಥ ಅಪರಾಧವನ್ನು ತಡೆಗಟ್ಟುವುದು ಹೇಗೆ? ಈ ಹುಡುಗನಿಗೆ ಗಂಭೀರವಾಗಿ ಗಾಯ ಆಗಿ ತಲೆಯ ಭಾಗ ರಕ್ತ ಹೆಪ್ಪುಗಟ್ಟಿದರೂ ಕೂಡ ಮತ್ತು MLC ರಿಪೋರ್ಟ್ ಇದ್ದರೂ ಕೂಡ ಶಾಲೆಯ ಶಿಕ್ಷಕನ ಮೇಲೆ ಇನ್ನೂ ಕೂಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವುದಿಲ್ಲ. ಇಂಥ ಪ್ರಕರಣ ನಡೆದರೂ ಕೂಡ ಹಾಗೂ ಸಾಕ್ಷಿ ಇದ್ದರೂ ಕೂಡ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆ ಈ ಘಟನೆ ಏಕೆ ಮುಚ್ಚಿ ಹಾಕುತ್ತಿದೆ? ಇಷ್ಟೆಲ್ಲ ಸುದ್ದಿ ಆಗುತ್ತಿದ್ದರೂ ಕೂಡ ಮತ್ತು ತಮ್ಮ ಗಮನಕ್ಕೆ ಬಂದರೂ ಕೂಡ ಕಣ್ಣು ಮುಚ್ಚಿ ಕುಳಿತಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿ ಇದರಲ್ಲಿ ಯಾರು ಯಾರಿಗೆ ಎಷ್ಟು ಪಾಲು ಎಂಬುದನ್ನು ಸತ್ಯಾಂಶಗಳು ತಿಳಿಯಬೇಕಾಗಿದೆ. ಈ ಒಂದು ಹುಡುಗನಿಗೆ ಗಂಭೀರವಾಗಿ ಗಾಯ ಮಾಡಿದ ಈ ಶಿಕ್ಷಕನಿಗೆ ಶಿಕ್ಷೆ ಕೊಡಿಸುವ ಬದಲು ರಕ್ಷಣೆ ನೀಡುತ್ತಿರುವ ಈ ಎಲ್ಲ ಅಧಿಕಾರಿಗಳ ಮೇಲೆ ತನಿಖೆ ನಡೆಸಬೇಕೆಂದು ನಮ್ಮ ಅಮೋಘ ನ್ಯೂಸ್ ಚಾನೆಲ್ ಕೇಳಿಕೊಳ್ಳುತ್ತಿದೆ.